ಬರಗಾಲ ಆವರಿಸಿದೆ. ವಾಡಿಕೆ ಪ್ರಮಾಣದಲ್ಲಿ ಮಳೆ ಬಾರದ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಖಾಲಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟದ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂನಲ್ಲಿ 92 ಅಡಿ ನೀರು ಮಾತ್ರ ಸಂಗ್ರಹ ಇದೆ. ಈ ಕುರಿತು ನಮ್ಮ ಮಂಡ್ಯದ ಪ್ರತಿನಿಧಿ ರವಿಲಾಲಿಪಾಳ್ಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇವತ್ತು ದೆಹಲಿನಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಸಭೆ ನಡೀತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಜನರು ಆ ಕಡೆ ತಮ್ಮ ನಿಲುವನ್ನು ನೆಟ್ಟಿದ್ದಾರೆ. ಯಾಕೆಂದರೆ ಈ ಬಾರಿಯ ತೀರ್ಮಾನ ಏನಾಗುತ್ತೆ, ನಮ್ಮ ರಾಜ್ಯಕ್ಕೆ ಏನು ಸೂಚನೆ ಕೊಡುತ್ತೆ ಅಂತಕ್ಕಂಥದ್ದು ಎಲ್ಲರ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಆತಂಕಕ್ಕೆ ಏನು ಕಾರಣ ಅಂದರೆ ಡ್ಯಾಮ್ಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಇಲ್ಲದೆ ಇರತಕ್ಕಂಥದ್ದು. ಈಗ ನಾನು KRS ಡ್ಯಾಮ್ನಲ್ಲಿದ್ದೀನಿ. ಡ್ಯಾಮ್ನ ಇವತ್ತಿನ ಹಿನ್ನೀರಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಯಾಕೆಂದರೆ ಕಳೆದ 10 ದಿನಗಳ ಹಿಂದೆ ಇದ್ರ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಯಾಕೆಂದರೆ ಆವಾಗ 80 ಅಡಿ ಮಾತ್ರ ನೀರು ಸಂಗ್ರಹ ಇತ್ತು. ಅವತ್ತಿಗೆ 11 TMC ಮಾತ್ರ ನೀರಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದ್ರಿಂದ ಡ್ಯಾಮ್ಗೆ 12 ಅಡಿಯಷ್ಟು ನೀರು ಹೆಚ್ಚುವರಿ ಬಂದಿದೆ. ಇವತ್ತಿಗೆ ಡ್ಯಾಮ್ನಲ್ಲಿ 92 ಅಡಿ ನೀರಿದೆ, ಅಂದರೆ 17 TMC ನೀರಿದೆ. ಸೊ ಈ 17 TMCನಲ್ಲಿ 5 ರಿಂದ 6 TMC ಡೆಡ್ ಸ್ಟೋರೇಜ್ ಹೋದರೆ ಇನ್ನು ಉಳಿದಿರ್ತಕ್ಕಂಥದ್ದು 10 ಅಥವಾ 11 TMC ಮಾತ್ರ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಈಗ ಈ ಪರಿಸ್ಥಿತಿಯನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ನಮ್ಮ ಪಾಲು ಅಂದರೆ ನಮ್ಮಲ್ಲಿ ನೀರಿಲ್ಲ, ಯಾವುದೇ ಕಾರಣಕ್ಕೂ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾದನ ಮಂಡ್ಯ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ತಮಿಳುನಾಡು ರಾಜ್ಯದ ವಾದವನ್ನು ಮೊದಲಿಂದನೂ ಒಪ್ಕೊಂಬರ್ತಾ ಇಲ್ಲ. ನಮ್ಮ ಪಾಲನ್ನ ನೀರು ಕೊಡಲೇ ಬೇಕು ನೀವು ಅಂತಕ್ಕಂಥದ್ದು ಮೊದಲಿಂದನೂ ವಾದ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ತಮಿಳುನಾಡಿಗೆ ಜೂನ್ ಮತ್ತು ಜುಲೈ 2 ತಿಂಗಳಿಂದ 40 TMC ನೀರನ್ನು ಬಿಡಲೇಬೇಕಾದ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಹೀಗಾಗಿ ಇವತ್ತು ನಡೀತಾ ಇರತಕ್ಕಂಥ ಪ್ರಾಧಿಕಾರದ ಸಭೆಯಲ್ಲಿ ಒಂದು ವೇಳೆ ನೀವು ನೀರು ಬಿಡಲೇಬೇಕು ಅನ್ನೋದಾದರೆ ರಾಜ್ಯ ಸರ್ಕಾರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಬಿಡೋದ್ರ ಮೂಲಕ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ರೈತರು, ಅಂದರೆ ನಮ್ಮ ಜಿಲ್ಲೆಯ ರೈತರೇನಿದ್ದಾರೆ ಅವ್ರಿಗೆ ನಿಮಗೆ ನಾಲೆಗಳಿಗೆ ನೀರನ್ನ ಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಒಂದು ಹೇಳೋದ್ರ ಮೂಲಕ ಅವ್ರನ್ನ ಸಮಾಧಾನ ಮಾಡ್ಬೋದು. ಇನ್ನೊಂದು ಕಡೆ ತಮಿಳುನಾಡಿಗೂ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದೀವಿ ಅಂಥೇಳಿ ಅವ್ರನ್ನ ಸಮಾಧಾನ ಮಾಡೋದ್ರ ಜೊತೆಗೆ ಪ್ರಾಧಿಕಾರದ ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೀವಿ ಅಂಥೇಳಿ, ಕಾನೂನನ್ನ ನಾವು ಗೌರವಿಸ್ತೀವಿ ಅಂಥೇಳಿ, ಅಂದರೆ 3 ಕಡೆ ಸಮಾಧಾನವಾಗಿ ಮಾಡಲಿಕ್ಕೆ ಅಥವಾ 3 ಕಡೆ ಎಲ್ಲರನ್ನ ಒಂದು ರೀತಿಯಲ್ಲಿ ಸಮಾಧಾನವಾಗಿ ನಾವು ನೋಡ್ಕೊತಾ ಇದ್ದೀವಿ ಅಂತ ಹೇಳಲಿಕ್ಕೆ ಆ ತಂತ್ರದ ಮೊರೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಇವತ್ತು ಏನಾದರೂ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ರವಿಲಾಲಿಪಾಳ್ಯ, PNS ವಿಸ್ತಾರ ನ್ಯೂಸ್, ಮಂಡ್ಯ.